ಈ ಉಪ್ಮಾ ರೆಸಿಪಿನ ಲೆಫ್ಟ್ ಓವರ್ ಇಡ್ಲಿಲಿ ಮಾಡಿದ್ರು ಅಂದರೆ ನಂಬ್ತೀರಾ? ಹೌದು. ವೆಲ್ಕಮ್ ಟು ರಾಹುಲ್ಸ್ ಕಿಚನ್ ವೇರ್ ಸಿಂಪಲ್ ಬಿಕಮ್ ಸ್ಪೆಷಲ್. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಇಡ್ಲಿನ ಒಂದು 6 ಇಡ್ಲಿ ತೊಗೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ ಬದಲು ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಅದು ಕೂಡ ಯೂಸ್ ಮಾಡ್ಬೋದು, ಕಲರ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಟಾಸ್ ಮಾಡಿ ಸೈಡಿಗೆ ತೆಡ್ಕೊಳ್ಳೋಣ. ಇನ್ನೊಂದು ಪ್ಯಾನ್ಗೆ ಆಯಿಲ್, ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಪಟ ಅಂದಮೇಲೆ ಇದಕ್ಕೆ ನಾನು ಕಡಲೆಬೀಜ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಟಾಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2 ಸ್ಲಿಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ, 1 ಕಡ್ಡಿ ಕರಿಬೇವು ಹಾಕ್ಬಿಟ್ಟು 1 ಕಪ್ ಅಷ್ಟು ಚಾಪ್ ಮಾಡಿರುವಂಥ ಆನಿಯನ್ಸ್ ಹಾಕ್ಕೊಂಡಿದ್ದೀನಿ. ಆನಿಯನ್ಸ್ ಶುಡ್ ಬಿ ಬ್ರೌನ್, ಸ್ವಲ್ಪ ಬ್ರೌನ್ ಆಗಬೇಕದು. ಸೊ ಇವಾಗ ಇದಕ್ಕೆ ನಾವು ಏನು ಪುಡಿ ಮಾಡಿದ್ವಲ್ಲ ಇಡ್ಲಿನ, ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಜಸ್ಟ್ 2 ಮಿನಿಟ್ ಟಾಸ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂಥ ಲೆಫ್ಟ್ ಓವರ್ ಇಡ್ಲಿ ಉಪ್ಮಾ ರೆಸಿಪಿ ರೆಡಿ ಆಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.